ನಮಸ್ಕಾರ ಎಲ್ರಿಗೂ. ಸೊ ನೀವೆಲ್ಲ ಕೇಳ್ತಿದ್ರಿ, ಮೇಡಮ್ ನೀವು ಪಾಲಿಸಿ ತೊಗೊಳ್ಳಿ ಅಂತೀರಾ, ನಾವು ಪಾಲಿಸಿ ತೊಗೊಂಡಾದ್ಮೇಲೆ ಬರೀ ಇಂಡಿಯಾದಲ್ಲಿ ಮಾತ್ರ ಕವರ್ ಆಗುತ್ತಾ ಈ ಪಾಲಿಸಿ? ಇನ್ ಕೇಸ್ ನಾವೇನಾದರೂ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ತಿದ್ರೆ, ಇಲ್ಲ ಅಲ್ಲೋಗಿ ಉಳ್ಕೊಬೇಕಾಗಿರೋ ಪ್ರಮೇಯ ಬಂದು ನಮಗೇನಾದರೂ ಅನ್ಸರ್ಟನಿಟಿ ಆದರೆ ನಾವು ಈ ಪಾಲಿಸಿನ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರಿ. ಸೊ ನೀವು ಈ ಪಾಲಿಸಿ ಇಂಡಿಯಾದಲ್ಲಿ ತೊಗೊಂಡಿರೋ ಪಾಲಿಸಿನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಕೇರ್ ಅಡ್ವಾಂಟೇಜ್ ಗ್ಲೋಬಲ್ ಅಂತ ಒಂದು ಪ್ರಾಡಕ್ಟ್ ಲಾಂಚ್ ಆಗಿದೆ. ಸೊ ಈ ಪಾಲಿಸಿನ ನೀವು ತೊಗೊಂಡ್ರೆ ಇಂಡಿಯಾದಲ್ಲೂ ಯೂಸ್ ಮಾಡ್ಬೋದು, ಔಟ್ ಆಫ್ ಕಂಟ್ರಿನಲ್ಲೂ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಈ ಪಾಲಿಸಿ ಸಮ್ ಇನ್ಶೂರ್ಡು 25 ಲ್ಯಾಕ್ಸಿಂದ 6 CR ವರೆಗೂ ಇರುತ್ತೆ ನಿಮಗೆ. ಈ ಪಾಲಿಸಿನಲ್ಲಿ ರೂಮ್ ರೆಂಟು ಮತ್ತು ICU ಅಪ್ ಟು ದ ಸಮ್ ಇನ್ಶೂರ್ಡ್ವರೆಗೂ ಇರುತ್ತೆ. ಮತ್ತು ಇದರಲ್ಲಿ ಪ್ರೀ ಮತ್ತು ಪೋಸ್ಟು 60-120 ಡೇಸ್ವರೆಗೂ ಇರುತ್ತೆ. ಮತ್ತು ಇದರಲ್ಲಿ 10% NCB ಕೂಡ ನಿಮಗೆ ನೋ ಕ್ಲೈಮ್ ಬೋನಸ್ ಅಂತ ಹೇಳ್ತೀವಿ, ಅದು ಕೂಡ ಸಿಗುತ್ತೆ. ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಮೆಥಡಲ್ಲಿ ನೀವು ಟ್ರೀಟ್ಮೆಂಟ್ ಕೂಡ ತೊಗೋಬೋದು. ಎಲ್ಲಿ? ಫಾರಿನಲ್ಲಿ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಆಯಿತು, ಫಾರಿನಲ್ಲಿ ಅಡ್ಮಿಟ್ ಆಗಬೇಕು, ಏನೋ ಒಂದು ಆಕ್ಸಿಡೆಂಟ್ ಆಗೋಯಿತು, ಸೊ ಕಂಪೇರ್ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ ಒಂದು 20 ಲಕ್ಷ ಖರ್ಚು ಮಾಡಿದ್ರೆ ಅದೇ 20 ಲಕ್ಷ ನಿಮಗೆ USD ಡಾಲರಲ್ಲಿ ಕೊಡಬೇಕು. ಊಹೆ ಮಾಡಿ ನೋಡ್ಕೊಳ್ಳಿ ಎಷ್ಟು ದೊಡ್ಡ ಅಮೌಂಟು. ಸೊ ಆಗುತ್ತಾ ನಮ್ಮಿಂದ? ಸೊ ಯಾರೆಲ್ಲ ಫಾರಿನ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ, ಅಲ್ಲಿ ಉಳ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಸೊ ಈ ಗ್ಲೋಬಲ್ ಪ್ಲ್ಯಾನ್ನ ನೀವು ತಗೊಳ್ಳಿ. ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ. ಈ ಕೂಡಲೇ ನಿಮಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.